ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ 100 ವರ್ಷದ ಸಂಭ್ರಮದಲ್ಲಿದೆ. ಎಲ್ಲೆಡೆ ಆರ್ಎಸ್ಎಸ್ ಪಥಸಂಚಲನ ನಡೆಸ್ತಾ ಇದೆ. ಆರ್ಎಸ್ಎಸ್ ವಿರುದ್ಧವಾಗಿ ಕಾಂಗ್ರೆಸ್ ಯಾವಾಗ ಕೂಡ ಮಾತಾಡ್ತಾನೆ ಬಂದಿರುವಂತ, ಅದರಲ್ಲೂ ಕೂಡ ಆರ್ಎಸ್ಎಸ್ ಕಾರ್ಯಚಟುವಟಿಕೆಗಳಿಗೆ ನಿರ್ಬಂಧ ಹೇರಬೇಕು ಮತ್ತೆ ಆರ್ಎಸ್ಎಸ್ ಸಂಘವನ್ನೇ ಬ್ಯಾನ್ ಮಾಡಬೇಕು ಅಂತ ಕಾಂಗ್ರೆಸ್ನ ಹಲವು ನಾಯಕರು ಹೇಳಿರುವಂತ, ಅದರಲ್ಲೂ ಕೂಡ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಬೇಕು ಅನ್ನೋಂತ ಮತ್ತೊಂದು ಕಡೆ ಹೇಳಿದ್ರೆ, ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ ಕಾರ್ಯಕ್ರಮಗಳು ನಡೀಬಾರದು ಅನ್ನುವಂತ ವಿಷಯವನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದು ಮನವಿ ಕೂಡ ಮಾಡಿದ್ದಾರೆ. ಇದರ ನಡುವೆ ಕಲಬುರಗಿ ಜಿಲ್ಲೆ ಅಫಜಲ್ಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿರ್ತಕ್ಕಂಥ MY ಪಾಟೀಲ್ ಅವರ ಅಧ್ಯಕ್ಷರಾಗಿರ್ತಕ್ಕಂಥ ಮಹಾಂತೇಶ್ವರ ವಿದ್ಯಾವರ್ಧಕ ಶಾಲೆಯಲ್ಲಿ, ಸಂಘದ ಶಾಲೆಯಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮ ನಡೆದಿದೆ. ಇದ್ರ ಬಗ್ಗೆ ಖುದ್ದು ನಮ್ಮ ಜೊತೆ ಮಾತಾಡೋದಕ್ಕೆ MY ಪಾಟೀಲ್ ಇದ್ದಾರೆ. ಯಾಕಂದ್ರೆ ಇದು ಸಾಕಷ್ಟು ಚರ್ಚೆಗೆ, ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಒಂದ್ ಕಡೆಗೆ ಕಾಂಗ್ರೆಸ್ನ ನಾಯಕರು ಆರ್ಎಸ್ಎಸ್ ಅನ್ನ ವಿರೋಧ ಮಾಡ್ತಾರೆ, ಮತ್ತೊಂದ್ ಕಡೆಗೆ ಕಾಂಗ್ರೆಸ್ನ ಶಾಸಕರು ಅಂದ್ರೆ ಅವರು ಅಧ್ಯಕ್ಷರಾಗಿರ್ತಕ್ಕಂಥ ಶಾಲೆಯಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮ ನಡೆದಿದ್ದು ಸದ್ಯಕ್ಕೆ ರಾಜಕೀಯ ವಲಯದ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗಿದೆ. ಹಾಗಾದ್ರೆ MY ಪಾಟೀಲ್ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಒಂದ್ ಕಡೆಗೆ ಕಾಂಗ್ರೆಸ್ ನಾಯಕರು ಆರ್ಎಸ್ಎಸ್ ವಿರೋಧ ಮಾಡ್ತಾರೆ, ಬ್ಯಾನ್ ಮಾಡಬೇಕು, ಕಾರ್ಯಚಟುವಟಿಕೆ ನಿರ್ಬಂಧ ಇರಬೇಕು ಅಂತ, ಮತ್ತೊಂದ್ ಕಡೆಗೆ ತಾವು ಅಧ್ಯಕ್ಷರಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಯಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮ ನಡೀತಾರೆ. ಇದೇನು ಹೊಸ ವಿಷಯನಲ್ಲ. ಈ ಮೊದಲು ಅನೇಕ ಸಂಘಟನೆಯವರಿಗೆ ಸ್ಥಳಾವಕಾಶ ಮಾಡಿಕೊಟ್ಟಿದ್ದು ನಿಜ ಇದೆ. ಈಗಲೂ ಕೂಡ ಇವತ್ತು RSSದವರ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟಿದೆ. ನಮ್ಮ ಸಂಸ್ಥೆ ಅಂದರೆ ಸಾರ್ವಜನಿಕ ಸಂಸ್ಥೆ. ಎಲ್ಲ ಸಂಘಟನೆಯವರು ಇಲ್ಲಿ ನಿರ್ದೇಶಕ ಮಂಡಳಿಯಲ್ಲಿದ್ದಾರೆ ಮತ್ತು ಡೋನರ್ಸು ಕೂಡ ಇದ್ದಾರೆ. ಅವರೆಲ್ಲರೂ ಇರುವುದರಿಂದ ಇದು ಒಂದು ಪಾರ್ಟಿಗೆ ಸೀಮಿತ ಆದಂಥ ಸಂಸ್ಥೆ ಅಲ್ಲ. ಇದು ಎಲ್ಲರೂ, ಎಲ್ಲ ಜನರು ಕಲಿತು ಮಾಡಿದಂಥ ಸಂಸ್ಥೆ ಇದೆ. ಅದಕ್ಕಾಗಿ ಯಾರೇ ಬಂದರೂ ಅವಕಾಶ ಕೊಡ್ಕೋತ ಬಂದಿದ್ದೇವೆ ಹಿಂದಿನಿಂದಲೂ, ಮತ್ತು ಇದೇ RSSದವರಿಗೆ ಹಿಂದೂ ಕೊಟ್ಟಿದ್ದೇವೆ. ಈಗ ಖಾಲಿ ಇದ್ದಲ್ಲಿ ನೀವು ಕೊಟ್ರಿ ಅಂತೇಳಿ ನಾನು ಒಂದು ಪತ್ರ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಬರೆದಿದ್ದೆ. ಆ ಖಾಲಿ ಇದ್ದಲ್ಲಿ ಕೊಟ್ಟಿದ್ದಾರೆ, ಪತ್ರ ಸಂಚಲನ ಮಾಡಿದ್ದಾರೆ. ಇದರಲ್ಲಿ ಖರ್ಗೆಯವರು ವಿಚಾರದಲ್ಲಿ, ಪ್ರಿಯಾಂಕ ಖರ್ಗೆ ವಿಚಾರದಲ್ಲಿ 100ಕ್ಕೂ 100 ನಾನು ಅನುಭವಿಸ್ತಾ ಇದ್ದೇನೆ. ಯಾಕಂದರೆ RSS ಸ್ವತಂತ್ರ ಪೂರ್ವದಲ್ಲಿ ಅವರೇನು ತ್ಯಾಗ ಬಲಿದಾನ ಯಾರೂ ಮಾಡಿಲ್ಲ. ಕಾಂಗ್ರೆಸ್ ನಾಯಕರೇ ಇವತ್ತು ತ್ಯಾಗ ಬಲಿದಾನ ಮಾಡಿ ನಮಗೆ ಸ್ವತಂತ್ರ ಹಕ್ಕನ್ನು ಇಸ್ಕೊಟ್ಟಿದ್ದಾರೆ. ಸ್ವತಂತ್ರ ಆದಮೇಲೆ ಇವರು ನಾವೇ ಈ ದೇಶದ ಹಿತಚಿಂತಕರು, ನಾವೇ ಎಲ್ಲ ದೇಶಭಕ್ತಿ ಉಳ್ಳವರು ಅಂತ ಇವರೇನು ಹೇಳ್ತಾ ಇದ್ದಾರೆ. ಇವರ ಅವಕಾಶವಾದಿಗಳು ಅಂತೇಳಿ ನಾವು ಭಾವಿಸಬೇಕಾಗ್ತದೆ. ಅದಕ್ಕಾಗಿ ಇವತ್ತು ನಮ್ಮ ಸಂವಿಧಾನ ಮಾಡ್ಕೊಂಡಿದ್ದೇವೆ. ಸ್ವತಂತ್ರ ಆದ ಮೇಲೆ ನಮ್ಮದೇ ಒಂದು ಬಾವುಟ ಇದೆ, ತಿರಂಗ ಜಂಟ. ಇಷ್ಟು ದೇಶಭಕ್ತಿ ಇದ್ದವರು ತಮ್ಮ RSS ಕಚೇರಿ ಮೇಲೆ ಒಂದು ದಿವಸ ಆದರೂ ಕೂಡ ಈ ನಮ್ಮ ತಿರಂಗ ಜೆಂಡ ಹಾರಿಸಿಲ್ಲ. ಇಂಥವ್ರು ದೇಶಭಕ್ತರೇ ಹಂಗೆ ಅನ್ಸೋಗ್ತಾರ. ಓಕೆ, ನೀವು ಇದನ್ನೆಲ್ಲ ಹೇಳ್ತಾ ಇದ್ದೀರಿ. ಒಂದ್ ಕಡೆಗೆ ನಿಮ್ಮ ಮಿನಿಸ್ಟರ್ ಹೇಳ್ತಾರೆ RSS ಅನ್ನು ಬ್ಯಾನ್ ಮಾಡಬೇಕು ಅಂತ, ಮತ್ತೊಂದು ಕಡೆಗೆ ನೀವು ಅಧ್ಯಕ್ಷರಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಯಲ್ಲಿ ಕಾರ್ಯಕ್ರಮ ನಡೀತದೆ. ಈಗಾಗಲೇ ಅವರು CM ಪತ್ರ ಬರೆದಿದ್ದಾರೆ. ಸಾರ್ವಜನಿಕ ಸ್ಥಳಗಳು, ಸರ್ಕಾರಿ ಶಾಲೆ, ಅನುದಾನಿತ ಶಾಲೆಗಳು, ಮತ್ತು ನಿಮ್ದು ಕೂಡ ಅನುದಾನಿತ ಶಾಲೆನೇ, ಸಾರ್ವಜನಿಕ ಸ್ಥಳನೇ ಕೂಡ, ಹೌದಾ? ಮತ್ತೆ ಇಲ್ಲಿ ಮತ್ತೆ ಹೇಗೆ ಒಂದ್ ಕಡೆಗೆ ನಿಮ್ಮ ಸಚಿವರು ಪತ್ರ ಬರೀತಾರೆ. ಈಗ ಸರ್ಕಾರ ನಿರ್ಣಯ ತಗೊಂಡ್ರೆ ನಾವು ಬದ್ಧರಾಗಿರ್ತೀವಿ. ಸರ್ಕಾರ ಎಲ್ಲ ಕಡೆ ಸಾರ್ವಜನಿಕ ಸಂಸ್ಥೆಯಲ್ಲಿ ಈ ಥರದ ಚಟುವಟಿಕೆ ಆಗಬಾರ್ದು, ಅವಕಾಶ ಕೊಡಬಾರ್ದು ಅನ್ನೋ ನಾವು ಕೊಡಲ್ಲ. ಅಲ್ಲ, ಬಟ್ ನಿಮ್ಮ ನಾಯಕರಿಗೆ ಆಲ್ರೆಡಿ ಈಗ ನಿಮ್ಮ ಸಚಿವರೇ ಪತ್ರ ಬರೆದಿದ್ದಾರೆ. ಆ ಸರ್ಕಾರಿ ಆಜ್ಞೆ ಅಲ್ಲಲ್ಲ. ಯಾಕಂದ್ರೆ ಆ ಸಚಿವರು ಇವತ್ತು ಅವರು ಕೂಡ ಅನೇಕ ನೋಡ್ತಾ ಇದ್ದಾರೆ. ಸಾರ್ವಜನಿಕ ಸಂಸ್ಥೆಯಲ್ಲಿ ಇವತ್ತೆಲ್ಲ ಕಾರ್ಯಕ್ರಮ RSS ಸಾರ್ವಜನಿಕ ಸಂಸ್ಥೆಯಲ್ಲಿ ನಡೀತವೆ. ಇವತ್ತು ಸರ್ಕಾರ ಎಲ್ಲ ಈಗೇನು ಪ್ಲೇಸ್ ಕುಲ್ಲ ಇದ್ದಿದ್ದೇನು ಇದು ಜಾಗ ಎಲ್ಲ ಸರ್ಕಾರಿ ಜಾಗದಾಗೆ ನಡೀತಾ ಇದ್ದಾವೆ. ಒಂದು ವೇಳೆ ಬ್ಯಾನ್ ಮಾಡಿದ್ರೆ ನಾವು ಕೂಡ
ಅದಕ್ಕೆ ನಿಷೇಧ ಮಾಡ್ತಾಯಿದೆ. ಈಗಂತೂ ನಿಷೇಧ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಅವರ ಚಟುವಟಿಕೆಗೆ ನಿಷೇಧ ಮಾಡಬೇಕು ಅಂತ ನಾನು ಕೂಡ ಒತ್ತಾಯ ಮಾಡ್ತೀನಿ, ಸಹಮತ ವ್ಯಕ್ತಪಡಿಸ್ತಾರೆ. ಯಾಕೆ RSSಗೆ ಯಾಕೆ ವಿರೋಧ ಕಾಂಗ್ರೆಸ್ ಮಾಡುತ್ತೆ ಪರ್ಟಿಕ್ಯುಲರ್ ಆಗಿ ಉದ್ದೇಶ ಏನು? ಅವರು ದೇಶ ಒಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರು ದ್ರಾವಿಡ ಸಂಸ್ಕೃತಿ ಮತ್ತು ಆರ್ಯ ಸಂಸ್ಕೃತಿ ನಡುವೆ ಮತಭೇದ ತರಬೇಕು ಅನ್ನೋದು ಅವರ ಉದ್ದೇಶ ಇದೆ. ಅವ್ರದ್ದು ಪ್ರತಿಪಾದನೆ ಯಾವುದು ಮಾಡ್ತಾರೆ, ಆರ್ಯ ಸಂಸ್ಕೃತಿಯನ್ನು ಪ್ರತಿಪಾದನೆ ಮಾಡ್ತಾರೆ, ದ್ರಾವಿಡ ಸಂಸ್ಕೃತಿಯನ್ನು ತಿರಸ್ಕಾರ ಮಾಡ್ತಾರೆ. ಆದ್ದರಿಂದ ಇಂಥ ಸಂಘಟನೆಗಳು ಈ ದೇಶದಲ್ಲಿ ಇರಬಾರ್ದು ಅನ್ನೋ ಉದ್ದೇಶದಿಂದ ಬ್ಯಾನ್ ಮಾಡಿರಿ ಅಂತೇಳಿ ನಮ್ಮ ಪಕ್ಷದ ನಿಲುವಾಗಿರ್ತದೆ. ಮತ್ತು ನಮ್ಮೆಲ್ಲ ನಾಯಕರ ನಿಲುವು ಕೂಡ RSS ಚಟುವಟಿಕೆ ಬಗ್ಗೆ ನಮ್ಮ ವಿರೋಧವಿದೆ. RSS ವಿರುದ್ಧವಾಗಿ ನಿಮ್ಮ ಸಚಿವರು ನಾಯಕರಿದ್ದಾರೆ, ಮತ್ತೊಂದು ಕಡೆಗೆ ನಿಮ್ಮ ಶಿಕ್ಷಣ ಅಂದರೆ ನೀವು ಅಧ್ಯಕ್ಷರಿರುವಂಥ ಶಿಕ್ಷಣ ಸಂಸ್ಥೆಯಲ್ಲಿ ಅವಕಾಶ ಮಾಡಿದ್ರು, ಇದು ಕೊಟ್ಟಿದ್ದು ಸರಿ ಅಂತ ನೀವು ನಿಮ್ಮ ಸ್ಟ್ಯಾಂಡ್ ಬದ್ಧರಾಗಿದ್ದಾರೆ, ನೀವು ಹೇಳೋದು ಓಕೆನಾ? ನಾನು ಈಗಾಗಲೇ ಹೇಳಿದ್ದೇನೆ, ಆ ಸಂಸ್ಥೆ ನನ್ನ ಮಾಲೀಕತ್ವದ ಸಂಸ್ಥೆ ಅಲ್ಲ, ಸಾರ್ವಜನಿಕ ಸಂಸ್ಥೆ ಇದೆ. ಅಲ್ಲಿ ಎಲ್ಲ ಸಂಘಟನೆಯವರು ಕೂಡ ಅದರಲ್ಲಿ ಅವರ ಸಹಭಾಗಿತ್ವ ಇದೆ. ಕೆಲವರು ಡೊನೇಷನ್ ಕೊಟ್ಟಿದ್ದಾರೆ, ಕೆಲವರು ನಿರ್ದೇಶಕರಿದ್ದಾರೆ, ಎಲ್ಲ ಥರದ ಜನ ಆ ಸಂಸ್ಥೆಯಲ್ಲಿ ಇದ್ದಾರೆ. ಜನರಿಗೆ ಏನು ಮೆಸೇಜ್ ಹೋಗಬೇಕು? ಯಾಕಂದರೆ ಒಂದು ಕಡೆಗೆ ನಿಮ್ಮ ಸಚಿವರು ನಾಯಕರು RSS ವಿರುದ್ಧವಾಗಿ ಮಾತಾಡ್ತಾರೆ, RSS ಬ್ಯಾನ್ ಮಾಡಬೇಕು ಅಂತಾರೆ, ಮತ್ತೊಂದು ಕಡೆಗೆ ನೀವಿರುವಂಥ ಅಲ್ಲಿ RSS ಕಾರ್ಯಕ್ರಮ ನಡೀತದೆ, ಜನರಿಗೆ ಏನು ಮೆಸೇಜ್ ಹೋಗುತ್ತೆ ಅಂತ? ಈಗ RSS ಎಲ್ಲ ಕಡೆ ಪಥಸಂಚಲನ ಮಾಡಿದ್ದಾರೆ. ಅದೆಲ್ಲ ಸರ್ಕಾರಿ ಸ್ಥಳದಲ್ಲೇ ಮಾಡಿದ್ದಾರೆ, ಅವರೇನು ಸ್ವಂತ ಸ್ಥಳದಲ್ಲೇ ಏನು ಮಾಡಿಲ್ಲ. ಅದಕ್ಕಾಗಿ ಈ ಸಾರ್ವಜನಿಕ ಸಂಸ್ಥೆ ಇರೋದರಿಂದ ನಾವು ಯಾರು ಕೇಳ್ತಾರೆ ಅವ್ರಿಗೆ ಕೊಡ್ಕೊತ ಬಂದ್ವಿ, ಆ ಪ್ರಕಾರವಾಗಿ ನಾವು ಕೊಟ್ಟಿದ್ದೇವೆ. ಈಗ ಮುಂದಾದರೂ ಕೂಡ ಯಾರಾದರೂ ಕೇಳಿದ್ರೆ ಇಲ್ಲ ಅದಕ್ಕಾಗಲ್ಲ. ಯಾಕಂದರೆ ಎಲ್ಲಿವರೆಗೆ ಬ್ಯಾನ್ ಆಗಲ್ಲ ಅಲ್ಲಿವರೆಗೆ ನಾವು ಅದನ್ನು ನಾವು ಹೇಗೆ ಪರಿಪಾಠದ ಅದು ಮಾಡ್ಕೊತ ಬರಬೇಕಾಗ್ತದೆ. RSS ಬ್ಯಾನ್ ಮಾಡಬೇಕು ಅಂತ ನೀವು ನಿಮ್ಮದು ಒತ್ತಾಯ ಇದೆ? ಎಸ್, RSS ಬ್ಯಾನ್ ಮಾಡಬೇಕು. ಅವ್ರ ಚಟುವಟಿಕೆಗಳು ಸರಿ ಇಲ್ಲ, ಅದಕ್ಕೆ ಬ್ಯಾನ್ ಮಾಡಬೇಕು. ಯಾಕಂದರೆ ಹೇಳಿದ್ನಲ್ಲಿ ಈಗಾಗಲೇ ಅವರ ತಿರಂಗ ಜೆಂಡ ಅವ್ರ ಕಚೇರಿ ಮೇಲೆ ಹಾರೋದಿಲ್ಲ. ಅದರ ಬದಲಾಗಿ ಅವತ್ತಿನ ದಿವಸ ಅವರು ಏನು ಮಾಡಬೇಕಾಗಿತ್ತು ಅಂತಂದರೆ ಲಾಠಿಯನ್ನು ಹಿಡ್ಕೊಂಡು ಅವರು ಏನು ಪಥಸಂಚಲನ ಮಾಡಿದ್ದಾರೆ, ಲಾಠಿ ಬಿಟ್ಟು ಅವರು ತಿರಂಗ ಜೆಂಡ ಹಿಡ್ಕೊಂಡು ಪಥಸಂಚಲನ ಮಾಡಿದ್ರೆ ನಾವು ಸ್ವಾಗತ ಮಾಡ್ತಿದ್ದೇವೆ. ಅದು ಮಾಡಿಲ್ಲ, ಮತ್ತು ಲಾಠಿ ತೋರಿಸಿದ್ದಾರೆ, ಭಯ ಹುಟ್ಟಿಸುವಂಥ ಕೆಲಸ ಮಾಡಿದ್ದಾರೆ ಜನರಿಗೆ. ಅದಕ್ಕಾಗಿ ಅದನ್ನು ಖಂಡನೆ ಮಾಡ್ತಾಯಿದ್ದೇವೆ. ಮತ್ತು ಅವರು ದೇಶಕ್ಕಾಗಿ ಯಾವ ಕೆಲಸವೂ ಕೂಡ ಅವರು ಕಟ್ಟುವಂಥ ಕೆಲಸ ಮಾಡಿಲ್ಲ, ವಿಭಜನೆ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವಾಗಲಿ ನಮ್ಮ ಮಂತ್ರಿಗಳಾಗಲಿ ನಮ್ಮ ಪಕ್ಷ ಆಗಲಿ ಇದಕ್ಕೆ ಖಂಡಿಸ್ತಾ ಇದ್ದೇವೆ. ಈಗ ಒಂದು ಕಡೆಗೆ ನೀವು ಬ್ಯಾನ್ ಆಗಬೇಕು ಅಂತ ಹೇಳ್ತೀರಿ, ಮತ್ತೊಂದು ಕಡೆ BJP ಹೇಳ್ತಾರೆ, ವಿಜೇಂದ್ರ ಹೇಳ್ತಾ ಇದ್ದಾರೆ RSS ಬ್ಯಾನ್ ಮಾಡಲಿಕ್ಕೆ ಕಾಂಗ್ರೆಸ್ ಹತ್ರ ಶಕ್ತಿ ಇಲ್ಲ, ಸಾಧ್ಯನೇ ಇಲ್ಲ, ಯಾರನ್ನ ಕೈ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಲ್ಲ, ಶಕ್ತಿ ಇರಲಾರ್ದು ಬ್ರಿಟಿಷರನ್ನು ಓಡಿಸಿದ್ದು ನಿದರ್ಶನ ಇದೆ. ನಾವು ಲಾಠಿ ಉಪಯೋಗ ಮಾಡಲಿಲ್ಲ. ಮಹಾತ್ಮ ಗಾಂಧಿ ನೇತೃತ್ವದಲ್ಲಿ ಇವತ್ತ ಸ್ವಾತಂತ್ರ್ಯ ಪಡೆದಿದ್ದು ನಿದರ್ಶನ ಈ ದೇಶದ ಜನರ ಮುಂದೆ ಇದೆ. ಅದಕ್ಕಾಗಿ ನಾವು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿಯೂ ಕೂಡ ಇದ್ದೇವೆ, ಮುಂದಾದರೂ ಕೂಡ ಇಂಥ ಶಕ್ತಿಗಳನ್ನು ದೂರ ಇಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇದು ಅಫ್ಜಲ್ಪುರ ಕಾಂಗ್ರೆಸ್ನ ಹಿರಿಯ ಶಾಸಕ MY ಪಾಟೀಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶಾಣು ಜೊತೆ ಬಜರಂಗಿ ನ್ಯೂಸ್ ಫಸ್ಟ್, ಕಲಬುರಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.